ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಈಗ ಸಮಯ ಇನ್ನೂ 5 ಗಂಟೆನೂ ಆಗಿಲ್ಲ, ಇನ್ನೂ 5 ನಿಮಿಷ ಇದೆ. ರಾತ್ರಿ ಅಂತ ಅನಿಸ್ತಾ ಇದೆ. ಆ ಥರ ಮೋಡದ ವಾತಾವರಣ. ಈಗಷ್ಟೇ ಜೋರಾಗಿ ಏನು ಬಂತು ಸುಶಾಂತ್? ಮಳೆ. ವಿಪರೀತ ಮಳೆ ಬಂದು ಈಗ ನಿಂತಿದೆ. ಈ ಸಮಯದಲ್ಲಿ ಏನಾದರೂ ತಿನ್ನೋಣ ಅಥವಾ ಒಂದು ಸೋಮಾರಿತನ, ಒಂದು ಸುಮ್ಮನೆ ಕೂತ್ಕೊಳ್ಳೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಯಾಕಂದರೆ ವೆದರ್ ಆ ಥರ ಇದೆ. ಯಾಕೋ ಇವತ್ತು ವಿಪರೀತ ಮೂಡ್ ಅಪ್ಸೆಟ್ ಆಗಿದೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಆ ಮೂಡನ್ನು ಸ್ವಲ್ಪ ಸುಧಾರಣೆಗೆ, ಕಂಟ್ರೋಲ್ಗೆ ತಗೊಳ್ಳೋಣ ಅಂತ ನಾನು ಒಂದು ತಿಂಡಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಈ ವೆದರಿನ ಮಹಿಮೆನೋ ಅಥವಾ ಅವನ ಏನು ಹೇಳೋದು, ಅವನ ತಲೆಯಲ್ಲಿ ಏನು ಓಡ್ತಾ ಇದೆಯೋ ಅದ್ರ ಮಹಿಮೆನೋ ಏನೂ ಗೊತ್ತಿಲ್ಲ. ವಿಪರೀತ ಅಂದರೆ ವಿಪರೀತ ಅಪ್ಸೆಟ್ ಆಗಿದ್ದಾನೆ. ಅಪ್ಪಿಲ್ಲ ಇಲ್ವಾ? ಅವನು ಉಸಿರು ಹೇಗೆ ಬಿಡ್ತಿದ್ದಾನೆ ಅಂದರೆ, ನಾನು ಕರೆದಿದ್ದಕ್ಕೆ ಅವನಿಗೆ ಸಿಟ್ಟು ಬಂದುಬಿಟ್ಟಿದೆ. ಅಷ್ಟು ಅವನಿಗೆ ಸಿಟ್ಟು ಬಂದಾಗ ಅವನ ಪಲ್ಸ್ ರೇಟ್ ಆಕಾಶಕ್ಕೆ ಹೋಗ್ಬಿಡತ್ತೆ. ಅವನು ಆ ಉಸಿರು ಬಿಡೋದು ಎಲ್ಲ ನೋಡಿದ್ರೇ ನಮಗೊಂಥರ ಅಷ್ಟು ಕಷ್ಟ ಆಗ್ತಿರತ್ತೆ. ಈಗೇನೋ ಸಮಜಾಯಿಷಿ ಕೊಟ್ಟು ನಾನು ಮಾಡಿ ಅವನನ್ನು ಕರ್ಕೊಂಡು ಬಂದಿದ್ದೀನಿ. ನೋಡೋಣ ಹೇಗಿರ್ತಾನೆ ಅಂತ. ಅದನ್ನು ನಿಮಗೆ ಯಾವತ್ತೂ ನಾನು ತೋರಿಸಿಲ್ಲ. ಒಂದಿನ ಅವನ ಪರಾಕ್ರಮವನ್ನು ನಿಮ್ಗೆ ತೋರಿಸ್ಬೇಕು ಅನ್ಕೋತಾ ಇದ್ದೀನಿ. ನೋಡೋಣ. ಯಾಕಂದರೆ ಮನಸ್ಸು ಒಪ್ಪಲ್ಲ. ಅವನು ಚೆನ್ನಾಗಿರೋದನ್ನು ಮಾತ್ರ ತೋರಿಸೋಣ. ಯಾಕೆ ಅವನ ಬಗ್ಗೆ ಕೆಟ್ಟದ್ದು ಇದು ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ, ತೋರ್ಸಕ್ಕೆ ಹೋಗಲ್ಲ. ಅದಕ್ಕೆ ಅವನನ್ನು ಸಮಾಧಾನ ಮಾಡೋಕ್ಕೋಸ್ಕರನೇ ಬೆಳಗ್ಗಿಂದನೇ ಸ್ವಲ್ಪ ಮೂಡ್ ಸರಿ ಇರಲಿಲ್ಲ. ನಾನು ಸಬ್ಬಸಿಗೆ ಸೊಪ್ಪು ತಂದಿದ್ದೆ. ಈ ಮಳೆಯ ವಾತಾವರಣದಲ್ಲಿ ಕಡಲೆಬೇಳೆಯ ಅಂಬೊಡೆ ಅಂತ ನಾವು ಅಂಬೊಡೆ ಅಂತಾನೆ ಹೇಳೋದು. ಬೇಳೆಯ ವಡೆ ಅಂತಾರೆ ಕೆಲವರು. ಅದನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಡೀಪ್ ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಡೀಪ್ ಫ್ರೈಯೇ ಮಾಡಬೇಕು. ಆದರೆ ಅದೇನು ತುಂಬ ಎಣ್ಣೆ ಎಳ್ಕೊಳ್ಳಲ್ಲ. ಹಾಗಾಗಿ ಲಿಮಿಟಲ್ಲಿ ಒಂದು ಏನು ಹೇಳೋದು, ಮಿತವಾಗಿ ತಿಂದರೆ ಏನು ತೊಂದರೆ ಆಗಲ್ಲ. ಕಡಲೆಬೇಳೆಯನ್ನು ನಾನು ಊಟ ಆದ ತಕ್ಷಣ ಮಧ್ಯಾಹ್ನ, ಯಾಕಂದರೆ ಅವನನ್ನು ಸ್ವಲ್ಪ ಕಾಮ್ ಮಾಡೋಣ ಅಂತ ಕಡಲೆಬೇಳೆ ನೆನೆಸಿ ಇಟ್ಟಿದೆ. ಏನೇನು ಸಾಮಾನು ಬೇಕನ್ನೋದನ್ನು ಸುಶಾಂತ್ ಹೇಳ್ತಾನೆ ನಿಮಗೆ. ಬನ್ನಿ ನೋಡೋಣ. ಇದೇನೇನು ಸುಶಾಂತ್? ಕಡಲೆಬೇಳೆ ನಾನು 2 ಕಪ್ಪು ತಗೊಂಡಿದ್ದೀನಿ. 2 ಕಟೋರಿ, ಈ ಥರ ಕಟೋರಿಯಲ್ಲಿ 2 ಕಟೋರಿ ಕಡಲೆಬೇಳೆ ತಗೊಂಡಿದ್ದೀನಿ. ಅದರ ಜೊತೆ 2 ಚಮಚ ಉದ್ದಿನಬೇಳೆ ನೆನೆಸಿದ್ದೀನಿ. 3 ಗಂಟೆಗಳ ಕಾಲ ನೆನೆಸಿ ನೀರು ಸೋಸಿ ಇಟ್ಕೊಂಡಿದ್ದೀನಿ. ಇದೇನು ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ. ಇದೇನಿದು? ಇಂಗು ತಗೊಂಡಿದ್ದೀನಿ. ಇಂಗು ಹಾಕಿಲ್ಲ ಅಂದರೆ ನಡೆಯುತ್ತೆ. ಯಾಕಂದರೆ ಸಬ್ಬಸಿಗೆ ಸೊಪ್ಪಿನ ಘಮನೇ ತುಂಬ ಜಾಸ್ತಿ ಇರುತ್ತೆ ನಿಮಗೆ. ಇಂಗು ಹಾಕೋದು ಯಾಕಂದರೆ ಕಡಲೆಬೇಳೆ ಸ್ವಲ್ಪ ಗ್ಯಾಸ್ ಅಂದರೆ ವಾಯು ಅಂತಾರೆ. ಅದಕ್ಕೋಸ್ಕರ ಇಂಗನ್ನು ತಗೊಂಡಿದ್ದೀನಿ. ನಾನು ಸ್ವಲ್ಪ ಕಡಿಮೆ ಇಂಗೆ ತಗೊಂಡಿದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪು ಹಾಕಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಇಂಗು ತಗೋಬೋದು. ಆಮೇಲೆ ಇನ್ನೇನು ಹಾಕಬೇಕು? ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಅಂಬಡೆ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಸಬ್ಬಸಿಗೆ ಸೊಪ್ಪನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಈ ಕಡಲೆಬೇಳೆನ ರುಬ್ಕೊಳ್ಳೋಣ. ನಾನು 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಹಾಗೆ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಕ್ಕೊಂಡೆ. ಹಾಗೆ ಇಂಗು ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ನೆನೆಸಿರೋ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಇದನ್ನು ನೀವು 2 ಬ್ಯಾಚಲ್ಲೂ ರುಬ್ಬೋದು, ಇಲ್ಲ ಒಂದೇ ಬ್ಯಾಚಲ್ಲಿ ರುಬ್ಬಿದ್ರು ರುಬ್ಕೋಬೋದು. ಒಂದೇ ಬ್ಯಾಚಲ್ಲಿ ರುಬ್ಬಿದರೆ ತುಂಬ ನುಣ್ಣಗಾಗತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, 2 ಬ್ಯಾಚಲ್ಲಿ ರುಬ್ಕೋತೀನಿ. ತರಿ ಆಗಿರಬೇಕು. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಿ. ರುಬ್ಬಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ನಾನು ರುಬ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ, ತರಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ನಿಮಗೆ ನೋಡಿ ತರಿ ಆಗಿದೆ. ನುಣ್ಣಗೆ ರುಬ್ಕೊಂಡಿಲ್ಲ, ನೀರು ಮುಟ್ಸ್ಕೊಂಡೇ ಇಲ್ಲ. ನೋಡಿ, ಕಡಲೆಬೇಳೆಗಳೆಲ್ಲ ಕೆಲವು ಇಡೀನೇ ಇದೆ. ಈ ಥರ ನಿಮಗೆ ನುಣ್ಣಗೆ ರುಬ್ಬಾರ್ದು. ಈ ಥರ ರುಬ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಕಡಲೆಬೇಳೆ ಹಾಕ್ಕೊಳ್ಳೋಣ. ಇದನ್ನು ತರಿಯಾಗಿ ರುಬ್ಬಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿನ್ನು ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೀನಿ. ನೋಡಿ, ಉದ್ದಿನಬೇಳೆ 1 ಕಪ್ಗೆ 1 ಚಮಚ ಉದ್ದಿನಬೇಳೆ. ನೋಡಿ, ನಿಮಗೆ ಉದ್ದಿನಬೇಳೆ ಹಾಕಿದಾಗ ಆ ವಡೆಯ ಒಂದು ಟೆಕ್ಸ್ಚರ್ ಮತ್ತು ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಉದ್ದಿನಬೇಳೆ ಒಂದು ಸ್ವಲ್ಪ ಹಾಕೋದು. ತೊಗರಿಬೇಳೆ ಹಾಕಿದರೆ ಕ್ರಿಸ್ಪಿನೆಸ್ ಬರುತ್ತೆ ನಿಮಗೆ. ಇದು ಇನ್ನೊಂದು ರುಬ್ಕೊಂಡಿದ್ದೀನಿ. ಇನ್ನೊಂದು ಸಲ ಅದನ್ನು ತೆಗಿತಾ ಇದ್ದೀನಿ. ಕಡಲೆಬೇಳೆ ಹಾಗೂ ಒಂಚೂರು ಉದ್ದಿನಬೇಳೆ ಹಾಕ್ಕೊಂಡು ರುಬ್ಬಿದ್ದೀನಿ. ಇದಕ್ಕೆ ನಾವೀಗ ಎಲ್ಲ ಸಾಮಾನುಗಳನ್ನು ಸೇರಿಸ್ಕೊಳ್ಳೋಣ. ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ.
ಆಮೇಲೆ ಎಲ್ಲ ತೆಂಗಿನಕಾಯಿ ತುರಿ ನೋಡಿ, ಎಲ್ಲ ಸಾಮಾನುಗಳು ಒಂದಾದ ಮೇಲೆ ಒಂದು ಸೇರಿಸ್ಕೊಳ್ಳೋಣ. ಶುಂಠಿ, ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪನ್ನು ನೀವು ಕಟ್ ಮಾಡಿನೂ ಹಾಕ್ಕೋಬೋದು, ಅಥವಾ ಕೈಯಲ್ಲಿ ಈ ಥರ ಚೂರು ಚೂರು ಮಾಡಿ, ಹೀಗೆ ನಿಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದ್ರೆ ಈ ಥರ ಮಾಡಿನೂ ಹಾಕ್ಕೋಬೋದು. ನಾನು ಕೈಯಲ್ಲೇ ಚೂರು ಮಾಡಿ ಹಾಕಿದ್ದೀನಿ. ಹಾಗೆ ಸಬ್ಬಸಿಗೆ ಸೊಪ್ಪು ನಾನು ಸ್ವಲ್ಪನೇ ಹಾಕ್ತಿದ್ದೀನಿ, ತುಂಬ ಹಾಕ್ತಾಯಿಲ್ಲ. ಕೆಲವರಿಗೆ ಈ ಸ್ಮೆಲ್ ಆಗಲ್ಲ, ಇದಕ್ಕೊಂದು ವಿಶೇಷವಾದ ಪರಿಮಳ ಇರುತ್ತೆ, ಅದು ಕೆಲವರಿಗೆ ಆಗಲ್ಲ. ಅಂಥವರು ಈರುಳ್ಳಿ ಹಾಕ್ಕೋಬೋದು. ಕೆಲವರು ಇದ್ರ ಜೊತೆನೇ ಈರುಳ್ಳಿ ಸೇರಿಸ್ತಾರೆ. ನಾವು ಸಾಮಾನ್ಯ ಪ್ಲೇನ್ ಕಡಲೆಬೇಳೆ ಅಂಬೊಡೆ ಮಾಡೋದೇ ಜಾಸ್ತಿ. ಇವತ್ತು ಸಬ್ಬಸಿಗೆ ಸೊಪ್ಪು ತಂದಿರೋದು ಇದೆ ಅಂದ್ಬಿಟ್ಟು ಸೇರಿಸಿದ್ದೀನಿ. ಹಾಗೆ ಒಂಚೂರು ನಾನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ನನಗೆ ಹೇಳಕ್ಕೆ ಮರ್ತೆ ಆಗ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರು ಮುಟ್ಸ್ಕೊಂಡೇ ಇಲ್ಲ. ಈರುಳ್ಳಿ ಇಷ್ಟಪಡೋರು ಈರುಳ್ಳಿನೂ ಸೇರಿಸ್ಕೋಬೋದು, ಇದ್ರ ಜೊತೆನೂ ಸೇರಿಸ್ಕೋಬೋದು ಈರುಳ್ಳಿ. ಆದರೆ ಆ ಸಬ್ಬಸಿಗೆ ಸೊಪ್ಪಿನ ಘಮ ಇರೋ ಕಾರಣ ಯಾವುದು ಹಾಕಿದ್ರೂ ನಿಮಗೆ ಜಾಸ್ತಿ ಸಬ್ಬಸಿಗೆ ಸೊಪ್ಪಿನ ಘಮನೇ ಬರುತ್ತೆ. ಹಾಗಾಗಿ ನಾನು ಏನೂ ಸೇರಿಸ್ತಾ ಇಲ್ಲ, ಬರೀ ಸಬ್ಬಸಿಗೆ ಸೊಪ್ಪು ಸೇರಿಸಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ನೋಡಿ, ಹೀಗೆ ಮಾಡಿದಾಗ ನಿಮಗೆ ತಟ್ಟಕ್ಕೆ ಬರುತ್ತೆ, ಚೆನ್ನಾಗಿ ತಟ್ಟಕ್ಕೆ ಸಿಗತ್ತೆ ಕೈಗೆ. ನೀವು ಕೈ ಮೇಲೆ ತಟ್ಟಿನೂ ಹಾಕ್ಕೋಬೋದು ಹೀಗೆ, ಅಥವಾ ಪ್ಲಾಸ್ಟಿಕ್ ಮೇಲೆ ತಟ್ಟಿನೂ ಹಾಕ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಮೊದಲಿಗೆ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡು ಬಾಣಲಿಗೆ ಕರಿಯೋಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಒಂದು ಸ್ವಲ್ಪ ಹಸ್ತಕ್ಕೆ ನೀರು ಮುಡಿಸ್ಕೊಂಡು ನೀವು ನಿಮ್ಗೆ ಯಾವ ಸೈಜಲ್ಲಿ ಬೇಕು, ತುಂಬ ದೊಡ್ಡದು ಬೇಕಾದರೆ ದೊಡ್ಡದು, ಈ ಥರ ಉಂಡೆ ಮಾಡಿಕೊಂಡು ಹಸ್ತದಲ್ಲಿ ಹೀಗೆ ಪ್ರೆಸ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಆಗೋಯ್ತು. ಈ ಥರ ಮೊದಲೇ ನೀವು ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೋದು ಬೇಕಾದರೆ. ಈ ಥರ ಅಂಗೈಯಲ್ಲಿ ಒತ್ತಿ ಎಣ್ಣೆಗೆ ಬಿಟ್ಟರೆ ಆಯಿತು. ನೋಡಿ, ಕೈಯಲ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಪ್ಲಾಸ್ಟಿಕಲ್ಲಿ ತಟ್ಟಿ ಆಮೇಲೆ ಎಣ್ಣೆಗೆ ಬಿಡ್ಬೋದು. ಹೊಂಬಣ್ಣ ಬರೋ ತನಕ ನೀವು ಎರಡೂ ಕಡೆ ಬೇಯಿಸಿ ತೆಗಿಬೇಕು. ತುಂಬ ಚೆನ್ನಾಗಿರುತ್ತೆ. ಈ ವೆದರಲ್ಲಂತೂ ಹೇಳಿ ಮಾಡಿಸಿರೋ ತಿಂಡಿ. ಸ್ವಲ್ಪ ಕಲರ್ ಬರಲಿ. ನೀವು ಈ ಥರ ಉಂಡೆ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ, ಎರಡು ಹಸ್ತದಿಂದ ಪ್ರೆಸ್ ಮಾಡಿದ್ರೆ, ಬೆರಳಿಂದ ಪ್ರೆಸ್ ಮಾಡಿದ್ರೆ ಅದು ಒಂದು ಕಡೆ ಎತ್ತರ ತಗ್ಗು ಬಂದುಬಿಡತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿ ಅಂಗೈಯಲ್ಲಿ ಪ್ರೆಸ್ ಮಾಡಿ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ಯೂನಿಫಾರ್ಮ್ ಆಗಿ ಬರುತ್ತೆ. ನಿಮಗೆ ಬೆರಳುಗಳ ಮಾರ್ಕ್ಗಳು ಬರಲ್ಲ. ಇಲ್ಲ ಅಂದರೆ ಸ್ವಲ್ಪ ಬೆರಳು ಮಾರ್ಕ್ ಬಂದುಬಿಡುತ್ತೆ. ಈಗ ಹೀಗಿಟ್ಟು ಹೀಗಂದರೆ ನೀವು ನೋಡಿ, ಬೆರಳುಗಳು ಮೇಲೆ ಕೆಳಗೆ ಬಂದುಬಿಡುತ್ತೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಬೇಕಾದರೆ ರುಬ್ಬೋವಾಗ ಬ್ಯಾಡಗಿ ಮೆಣಸು ಸೇರಿಸ್ಕೋಬೋದು. ನಾನಿವತ್ತು ಬರೀ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಕ್ರಿಸ್ಪಿಯಾಗಿರೋ ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಂಡು ರುಬ್ಬಿದರೆ ಕಲರು ಚೆನ್ನಾಗಿ ಬರುತ್ತೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿರೋ ಥರ ನಿಮಗೆ ಫೀಲ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ಮಾಡುವಾಗ ಒಂದೊಂದು ರೀತಿ ಮಾಡಿಬಿಟ್ರೆ ನಿಮಗೆ ವೆರೈಟೀಸ್ ಡಿಫರೆಂಟ್ ಬೇರೆ ಬೇರೆ ತರಹದ ಟೇಸ್ಟು, ಫ್ಲೇವರ್ಸು ಎಲ್ಲ ಗೊತ್ತಾಗತ್ತೆ.
ಆದಮೇಲೆ ಕಡಲೆಬೇಳೆ ಸಬ್ಬಸಿಗೆ ಸೊಪ್ಪಿನ ಅಂಬೊಡೆ ರೆಡಿಯಾಗಿದೆ. ನೋಡಿ, ಘಮ 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 ಅಂತ ಇದೆ, ಬಿಸಿ ಬಿಸಿಯಾಗಿ ಚೆನ್ನಾಗಿ ಬಂದಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿದೆ. ನೋಡಿ ಎಷ್ಟು ಬಿಸಿ ಬಿಸಿ ಇದೆ. ಇದನ್ನು ಒಂದು ಅಂಬೊಡೆಯನ್ನು ಕಟ್ ಮಾಡೋಣ. ನೋಡಿ, ಹೊರಗಡೆ ನೋಡಿ ಕ್ರಿಸ್ಪಿಯಾಗಿದೆ, ಒಳಗಡೆ ನಿಮಗೆ ಸಾಫ್ಟಾಗಿ ಚೆನ್ನಾಗಿದೆ. ಸಬ್ಬಸಿಗೆ ಸೊಪ್ಪಿನ ಘಮ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಟೊಮೆಟೊ ಕೆಚಪ್ ಹಾಗೂ ಚಟ್ನಿ ಇಟ್ಕೊಂಡಿದ್ದೀನಿ. ಅದರ ಜೊತೆ ಈಗ ನಾವು ಅಂಬೊಡೆಯನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ತಿನ್ನೋ ಸಮಯ, ಇನ್ನೇನು ಹಾಕಿ ಪ್ಲೇಟಿಗೆ ಹಾಕಿ ಕೊಡ್ತೀನಿ. ಈ ವೆದರ್ಗೆ, ಮೋಡ ಕವಿದ ವಾತಾವರಣ ಜೊತೆಯಲ್ಲಿ ತುಂತುರು ಮಳೆ ಎಲ್ಲ ಇರೋವಾಗ ಸಾಯಂಕಾಲ ತಿಂಡಿಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನೋಡಿ ಹೇಗಿದೆ ಅಂಬೊಡೆ ಅಂತ. ಸಬ್ಬಸಿಗೆ ಸೊಪ್ಪಿನ ಅಂಬೊಡೆ ರೆಡಿ ಆಗ್ತದೆ. ರೆಡಿ ರೆಡಿ ಇದೆ. ರೆಡಿ ಇದೆ, ರೆಡಿ ಆಗಿದೆ. ರೆಡಿ ಆಗಿದೆ. ಈಗ ಯಾರು ತಿಂತಾರೆ? ಸುಶಾಂತ್. ಹೌದಾ, ತಿಂತಾನ? ಸರಿ, ಜಾಣ. ಕಡಲೆಬೇಳೆ ಮತ್ತೆ ಸಬ್ಬಸಿಗೆ ಸೊಪ್ಪಿನ ಅಂಬೊಡೆ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ. ಘಮ 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 ಅಂತ. ಅಪರೂಪಕ್ಕೊಂದು ಬದಲಾವಣೆ ಬೇಕೇ ಬೇಕಾಗಿರುತ್ತೆ. ಆಮೇಲೆ ನಮ್ಮ ದೇಹಕ್ಕೆ ಎಲ್ಲನೂ ಬೇಕು. ಯಾವುದು ನಿಮಗೆ ತಿನ್ನಲ್ಲ ಅಂತ ಮಾಡಿಕೊಂಡ್ರೆ ಆಗಲ್ಲ. ದೇಹಕ್ಕೆ ಎಲ್ಲ ವಸ್ತುಗಳು ಬೇಕಾಗತ್ತೆ. ಅದ್ರ ಜೊತೆ ಎಣ್ಣೆ ಅಂಶನೂ ದೇಹಕ್ಕೆ ಬೇಕೇ ಬೇಕು. ಹಾಗಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದು ಎಣ್ಣೆ ಎಳ್ಕೊಳ್ಳುತ್ತೆ. ನಾನು ಇಟ್ಟಿರೋ ಎಣ್ಣೆ ಎಲ್ಲ ಅಲ್ಲೇ ಇದೆ. ಟಿಶ್ಯೂ ಮೇಲೆ ಹಾಕಿದ್ರು ನಿಮಗೆ ಟಿಶ್ಯೂನೂ ಜಾಸ್ತಿ ಎಳ್ಕೊಳ್ಳಲ್ಲ. ತುಂಬ ರುಚಿಕರವಾದ ತಿಂಡಿಯನ್ನು ಅಪರೂಪಕ್ಕೊಂದು ದಿವಸ ಮಾಡ್ಕೊಂಡು ತಿನ್ನೋಣ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದ. ನಮಸ್ಕಾರ. 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 ಹೇಗಿದೆ ಸುಶಾಂತ್? ಸೂಪರ್. ಸೂಪರ್.